ಸಂಸತ್ ಅಂದರೆ ಪಾರ್ಲಿಮೆಂಟರಿ ಡೆಮೋಕ್ರಸಿ. Until and unless the parliamentary democracy is strengthened, development will not take place. ಅವರು ಧರ್ಮದ ಪರಿಕಲ್ಪನೆ ಏನಿತ್ತು? ಧರ್ಮ ಅಂದರೆ ಜನ ಭಯ ಪಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದಲ್ಲ. ಧರ್ಮ ನಾವು ಹೇಳ್ದಂಗೆ ಕೇಳಿ ಅನ್ನೋದಲ್ಲ. ಧರ್ಮವನ್ನು ಜನರ ಮನೆ ಬಾಗಿಲಿಗೆ ತಗೊಂಡು ಹೋಗ್ತಾ ಇದ್ರು. ಧರ್ಮವನ್ನು ಜನದ ಮನೆ ಬಾಗಿಲಿಗೆ. ಬಸವಣ್ಣವರು ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಎಂದೂ ಇಲ್ಲಿ ಹೇಳಿಲ್ಲ. ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಧರ್ಮದಲ್ಲಿ ಅಂತ ಎಲ್ಲೂ ಹೇಳಿದ ಇತಿಹಾಸದಲ್ಲಿ. ತನ್ನ ವಚನ ಸಾಹಿತ್ಯದ ಚಳುವಳಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ನಾವೆಲ್ಲ ಒಂದೇ ಅನ್ನುವ ಸಂದೇಶವನ್ನು ಕೊಟ್ಟರು. ಅವರು ಮನೆ ಬಿಟ್ಟು ಯಾಕೆ ಹೋದ್ರು? ಚಿಕ್ಕ ವಯಸ್ಸಿನಲ್ಲೇ, ಸಣ್ಣ ಬಾಲ್ಯದಲ್ಲೇ ಲಿಂಗ ತಾರತಮ್ಯದ ವಿರುದ್ಧವಾಗಿ. ಉಪನಯನ ಮಾಡಬೇಕು ಅಂತ ಹೇಳಿದಾಗ ನನಗಿಂತ ದೊಡ್ಡವಳು ಅಕ್ಕ ಇದ್ದಾಳೆ, ಅವಳು ಮಾಡಿ ಅವಳು ಹೆಣ್ಣು ಅಂತ ಹೇಳಿದಾಗ ಆವಾಗಲೇ 12-13ನೇ ವರ್ಷದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅವರು ಮನೆ ಬಿಟ್ಟರು. ಅವರು ಬ್ರಾಹ್ಮಣರಾಗಿದ್ದರು ಹುಟ್ಟಿದಲ್ಲಿ. ಅಂಬೇಡ್ಕರ್ ಏನು ಹೇಳಿದರು? ಐ ಲವ್ ಬ್ರಾಹ್ಮಿನ್ಸ್ ಬಟ್ ಐ ಹೇಟ್ ಬ್ರಾಹ್ಮಿನಿಸಮ್. ಅಂಬೇಡ್ಕರ್ ಹೇಳಿದ ಮಾತು, ಐ ಲವ್ ಬ್ರಾಹ್ಮಿನ್ಸ್ ಐ ಹೇಟ್ ಬ್ರಾಹ್ಮಿನಿಸಮ್. ಅಂದರೆ ಬಸವಣ್ಣವರು ಬ್ರಾಹ್ಮಣರಾಗಿದ್ದರು. ಮನುಷ್ಯತ್ವವನ್ನು, ಸಮಾನತೆಯನ್ನು ಮತ್ತು ಒಗ್ಗೂಡುವಿಕೆಯನ್ನು, ಅಭಿವೃದ್ಧಿಯನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು, ಜನರ ಅಭಿವೃದ್ಧಿಗೆ ಶ್ರೇಷ್ಠವಾದಂಥ ಆಡಳಿತವನ್ನು ಬಯಸ್ತಾರೆ. ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್, ನಾಲೆಜ್ ಇನ್ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್, ಡಿಫರೆಂಟ್ ಗ್ರೂಪ್ ಆಫ್ ಪಾಪ್ಯುಲೇಷನ್, ವಿತೌಟ್ ಸೆಕ್ಸ್ ಡಿಸ್ಕ್ರಿಮಿನೇಷನ್. ಇವೆಲ್ಲವನ್ನು ಮಾಡಿ ಅದರ ಊರಣವನ್ನು ಆಡಳಿತದಲ್ಲಿ ತಂದು ಆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಸುಖಿ ರಾಜ್ಯದ ಸ್ಥಾಪನೆಗೆ ಆ ವೇದಿಕೆಯನ್ನು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಪರಿವರ್ತನೆ ಮಾಡಿ ಪ್ರಪಂಚಕ್ಕೆ ಮಾದರಿಯಾಗಿದೆ. ದಿ ಫಸ್ಟ್ ಡೆಮೊಕ್ರೆಟಿಕ್ ಪ್ಲಾಟ್ಫಾರ್ಮ್ ಇನ್ ದಿ ವರ್ಲ್ಡ್. ಟ್ರೈಬಲ್ನಲ್ಲೂ ಕೂಡ ಪ್ರಜಾಪ್ರಭುತ್ವ ಇತ್ತು. ಬುದ್ಧನ ಸಾಕ್ಯ ಸಂಘಗಳು ಮತ್ತು ಬಿಕ್ಕು ಸಂಘಟನೆಗಳಲ್ಲಿ ಪ್ರಜಾಪ್ರಭುತ್ವದ ನಡವಳಿಕೆಗಳು ಇದ್ದವು. ಆದರೆ ಬರ್ತಾ ಬರ್ತಾ ಭಾರತ ದೊಡ್ಡ ಬಾಬಾ ಸಾಹೇಬ್ 1930 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ, ಬ್ರಿಟಿಷರೇ ನೀವು ಸ್ವತಂತ್ರ ಕೊಡ್ತಾ ಇದ್ದೀರಿ, ಯಾರ ಕಡೆ ಕೊಡ್ತಾ ಇದ್ದೀರಿ? ಯಾವ ಜನ ನಿಮ್ಮ ಆಡಳಿತರಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಸಾರ್ವಜನಿಕವಾಗಿ ಪ್ರವೇಶ ಇಲ್ಲ, ಇಲ್ಲಿ ಅಸ್ಪೃಶ್ಯರಿಗೆ ದೇವಸ್ಥಾನ ಪ್ರವೇಶ ಇಲ್ಲ. ನೀವಿದ್ದಾಗಲೇ ಈ ಥರ ಇರುವಾಗ ನೀವು ಅಧಿಕಾರ ಕೊಟ್ಬಿಟ್ಟು ಹೋದಾಗ ನಮ್ಮ ಪರಿಸ್ಥಿತಿ ಏನು? 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್ ಆ ಥರ ಸರ್ಕಾರ ಕೊಡ್ಬೇಕಂತ ಹೇಳಿದ್ರು. ಅಂಬೇಡ್ಕರ್ ಇನ್ನೊಂದು ಮಾತು ಹೇಳಿದ್ರು, ಈ ದೇಶದ ಮತಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಂಪೂರ್ಣ ಸಂರಕ್ಷಣೆ ಮತ್ತು ಹೊಣೆಗಾರಿಕೆ ನಿಮ್ಮ ಜವಾಬ್ದಾರಿ ಅಂತೇಳಿ. ಅದು ಇವತ್ತು ಏನು ನಡೀತಾ ಇದೆ? ಡೆಮೋಕ್ರಸಿ ಹೆಸರಿನಲ್ಲಿ ಧರ್ಮ ನಿರ್ದೇಶನಗಳನ್ನು ಕೊಡ್ತಾ ಇದೆ. ಬುದ್ಧನು ಕೂಡ ಧರ್ಮದ ತನ್ನ ಹೇಳಿಕೆಗಳಲ್ಲಿ ಎಂದೂ ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಿಲ್ಲ, ನಮ್ಮ ವಿವೇಚನೆಗೆ ಬಿಟ್ಟರು. ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಹೇಳಿಲ್ಲ ಬುದ್ಧ, ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಿಲ್ಲ. ಇವತ್ತಿನ ದೇಶದ ನಡವಳಿಕೆಗಳನ್ನು ನೋಡಿದ್ರೆ ಧರ್ಮಕ್ಕಿಂತ ಮೊದಲೇ ಹುಟ್ಟಿದಂಥ ಮನುಷ್ಯರಾದ ನಾವು ಧರ್ಮದ ನಿರ್ದೇಶನವನ್ನು ಪಾಲಿಸುವಂಥ ಒತ್ತಡಿಕೆಯ ಪ್ರಭಾವಗಳು ನಮ್ಮ ಮೇಲೆ ಬೀರಿ ಪ್ರಜಾಪ್ರಭುತ್ವ ಮಸ್ಕಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನ ಆಲೋಚನೆಗಳು, ಅವರ ಚಿಂತನೆಗಳು ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿ ಸಮಸಮಾಜದ ನಿರ್ಮಾಣದ ಉದ್ದೇಶ ಮತ್ತು ಗುರಿಯ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿದ ಅನುಭವ ಮಂಟಪವನ್ನು ಮತ್ತೊಮ್ಮೆ ಭಾಷಣದ ವಸ್ತುಗಳಾಗಿ ಪರಿವರ್ತನೆ ಮಾಡಿದ್ರೆ ನಾವು ವಸ್ತು ಪರಿಪಾಲನೆ ಮಾಡಲಿಕ್ಕೆ ಈ ಒಂದು ವೇದಿಕೆ ಆಲೋಚನೆ ಮಾಡಬೇಕು. ಎಲ್ಲ ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಸ್ಟ್ರೆಂಥನಿಂಗ್ ಪಾರ್ಲಿಮೆಂಟ್ ಡೆಮೋಕ್ರಸಿ ಅಂತಕ್ಕಂಥ ಮಾತುಗಳ ಮೂಲಕ ನೀವು ತಂದಿರತಕ್ಕಂಥ ಮಾಡಿರ್ತಕ್ಕಂಥ ಒಂದು ಏನು ಅನುಭವ ಮಂಟಪದ ಒಂದು ಭಾವಚಿತ್ರದ ಅನಾವರಣೆಯನ್ನು ಮಾಡಿದಿರಿ ಈ ಒಂದು ಅಸೆಂಬ್ಲಿಯ ಮುಂಭಾಗದಲ್ಲಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ.